ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಘಂ ಗಣಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸ್ವಾಹ ಅರ್ಪಿಸ್ತಕ್ಕಂಥ ವಾರದ ಭವಿಷ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಭಾಳ ಮುಖ್ಯವಾಗಿ ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂಜಾ ಸಾಮಗ್ರಿಗಳು ಇಲ್ಲಿ ದೊರೆಯುತ್ತದೆ. ಪ್ರತಿಯೊಂದು ಕೂಡ ನಾನು ಪ್ರತಿ ಸತಿ ನಿಮಗೆ ಹೇಳ್ತಾ ಇದ್ದೇನೆ, ಖಂಡಿತವಾಗಿ ನಮ್ಮ ಕೆಳಗಿನ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಆ ವೆಬ್ಸೈಟ್ ಲಿಂಕ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಥರದ ಊದ್ಬತ್ತಿ, ಕರ್ಪೂರದಿಂದ ಹಿಡಿದು ಕುಂಕುಮದಿಂದ ಹಿಡಿದು ಎಲ್ಲ ರೀತಿಯಾದಂಥ ಜೆನ್ಯೂನ್ ಪ್ರಾಡಕ್ಟ್ ಸಿಗ್ತದೆ. ನಿಜವಾಗ್ಲೂ ತುಂಬಾ ಶುದ್ಧವಾಗಿರ್ತಕ್ಕಂಥ ಕ್ವಾಲಿಟಿ, ಯಾವುದೇ ಆದಂಥ ಸೈಡ್ ಎಫೆಕ್ಟ್ಗಳಿಲ್ಲ. ಈವನ್ ಊದುಬತ್ತಿಯಿಂದ ಹಿಡಿದು, ಊದುಬತ್ತಿನೂ ಅಷ್ಟೇ ಯೂಶಲಿ ಅಲ್ಲಿ ಬರ್ತಕ್ಕಂಥ ಒಂದು ಒಳ್ಳೆಯ ಸುಗಂಧ ದ್ರವ್ಯ ಇರತಕ್ಕಂಥ ಧೂಪಾದಿಗಳಿಂದ ಆಗಿರ್ಬೋದು. ಖಂಡಿತವಾಗಿ ಎಲ್ಲ ನೈಸರ್ಗಿಕವಾಗಿರ್ತಕ್ಕಂಥದ್ದು. ಒಂದು ಸರಿ ಯೂಸ್ ಮಾಡಿ ನೋಡಿ, ಗೊತ್ತಾಗ್ತದೆ ನಿಮಗೆ ಅದರ ಎಫೆಕ್ಟ್ ಹೇಗಿರ್ತಕ್ಕಂಥದ್ದು ಇರುತ್ತೆ. ಎಲ್ಲವನ್ನ ನಮ್ಮ ವೆಬ್ಸೈಟ್ ಲಿಂಕಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ನೀವು ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ಹೇಳಿ ಮಾಡಿಸಿದಂಥ ಒಂದು ಪ್ರಾಡಕ್ಟ್, ಸ್ವಾಹ ಪ್ರಾಡಕ್ಟು ನಿಮಗೆ ಪೂಜಾ ಸಾಮಗ್ರಿಗಳು ಎಲ್ಲ ರೀತಿಯಿಂದ ಸಿಗ್ತಕ್ಕಂಥದ್ದಿರುತ್ತೆ. ವಿಶ್ವಸುನಾಮ ಸಂವತ್ಸರ, ದಕ್ಷಿಣಾಯನ, ಶ್ರಾವಣ ಮಾಸ, ಶುಕ್ಲಪಕ್ಷ 3/8/2025 9/8/2025 ದ್ವಾದಶ ರಾಶಿಗಳ ಭವಿಷ್ಯವನ್ನು ನಿರ್ಧಾರವನ್ನು ಮಾಡ್ತಕ್ಕಂಥ ಸಮಯ. ಈ ವಾರದಲ್ಲಿ ಯಾವ ಗ್ರಹಗಳ ಬದಲಾವಣೆಗಳಾಗಿದೆ, ಯಾವ ರಾಶಿಯವರಿಗೆ ಯಾವ ಒಂದು ಫಲಾನುಫಲಗಳು ಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ. ನಾನು ಈ ಒಂದು ವಾರದಲ್ಲಿ ಯಾವ ಒಂದು ಕ್ಷೇತ್ರ ಫಲದಲ್ಲಿ ಯಶಸ್ಸನ್ನು ಸಿಗ್ತದೆ, ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಚಂದ್ರ ವೃಶ್ಚಿಕ ರಾಶಿಯಿಂದ ಹಿಡಿದು ಮಕರ ರಾಶಿಯವರೆಗೆ ಸಂಚಾರದ ಕಾಲ. ಈ ಮಕರ ರಾಶಿಯಿಂದ ನಾವು ಏನಂತ ಕರಿತೀವಿ, ಚಂದ್ರನನ್ನು ಧನಿಷ್ಠ ಅಂದರೆ ಪಂಚಕದ ಕಾಲ. ಇದೊಂದು ವೃದ್ಧಿಯ ಕಾಲ. ವೃಶ್ಚಿಕ ರಾಶಿ ಅಂದರೆ ಮಕರ ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೆ ಪಂಚಕದ ಕಾಲ ಅಂತ ಕರೆದ್ವಿ. ನಿಮಗೆ ಪಂಚಕ ಕಾಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇಲ್ಲಿ ಅನುರಾಧ ನಕ್ಷತ್ರ, ಹಾಗೆ ಬರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ, ಹಾಗೆ ಶ್ರವಣ ನಕ್ಷತ್ರದಲ್ಲಿ ಈ ವಾರವನ್ನು ಕೊನೆಗೊಳಿಸ್ತಾ ಇದ್ದಾರೆ. ಬದಲಾವಣೆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡ್ಕೊಂಬರೋಣ. ಗುರು ಯಥಾಸ್ಥಿತವಾಗಿ, ಗುರು ಶುಕ್ರರು ಸಂಯೋಗ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದಿದೆ. ಹಾಗೆ ಕಟಕ ರಾಶಿಯಲ್ಲಿ ಸೂರ್ಯ ಬುಧ ಇಬ್ಬರು ಸ್ಥಿತರಾಗಿದ್ದಾರೆ. ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಕುಜ ಇಲ್ಲಿ ಬದಲಾವಣೆ ತಗೊಂಡಿದ್ದಾರೆ, ಕನ್ಯಾ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು. ಹಾಗೆ ಯಥಾಸ್ಥಿತವಾಗಿ ರಾಹು ಕುಂಭರಾಶಿ, ಹಾಗೆ ಶನಿ ಮೀನರಾಶಿಯಲ್ಲಿ ವಕ್ರನಾಗಿ ಸ್ಥಿತರಾಗಿದ್ದಾರೆ. ಹಾಗಾಗಿ ಆ ದ್ವಾದಶ ರಾಶಿಗಳ ಫಲಾನುಫಲಗಳು ಈ ಒಂದು ವಾರ ನೋಡಿ ಭಾಳ ಪ್ರಶಸ್ತವಾಗಿರ್ತಕ್ಕಂಥದ್ದು. ರಕ್ಷಾಬಂಧನ 3 ಮತ್ತು 4 ಒಳ್ಳೆಯ ಮುಹೂರ್ತ ಭಾಗ ಇರ್ತಕ್ಕಂಥದ್ದು. ಗೃಹಪ್ರವೇಶ ಇವೆಲ್ಲ ಇರ್ತಕ್ಕಂಥ ಒಂದು ರಾಜಯೋಗದ ಕಾಲ. ಶುಭ ಕಾರ್ಯಗಳಿಗೆ ಯಶಸ್ಸು ಸಿಗ್ತಕ್ಕಂಥದ್ದು ಈ ಒಂದು ಕಾಲಗಳಲ್ಲಿ ತುಂಬ ಚೆನ್ನಾಗಿದೆ. ತಾವು ಈ ಮುಹೂರ್ತ ಭಾಗವನ್ನು ಯೂಸ್ ಮಾಡ್ಕೋಬೋದು. ಯಾವುದೇ ಒಂದು ಕಾರ್ಯಗಳನ್ನು ಯಶಸ್ಸು, ಅನುರಾಧ ನಕ್ಷತ್ರ ಇರತಕ್ಕಂಥ ಸಮಯ. ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಗಳಿಗೆ ವಿನಿಯೋಗ ಅಂದರೆ ಮಾಡ್ತಕ್ಕಂಥದ್ದು, ಮುಹೂರ್ತ ಭಾಗ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡೋದು. ಶುಭ ಆಗಲಿ. ನೋಡೋಣ ವೈಯಕ್ತಿಕವಾಗಿ ದ್ವಾದಶ ರಾಶಿಗಳಿಗೆ ಯಾವ ಒಂದು ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ. ಮೊದಲು ಮೇಷರಾಶಿಯ ಫಲ ನೋಡಿ. ಮೇಷರಾಶಿಯವರಿಗೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಷಷ್ಠಭಾವದಲ್ಲಿ ಸ್ಥಿತವಾಗಿದ್ದಾರೆ. ಮೊದಲ ವಾರದ ವಿಚಾರವಾಗಿ ತಗೊಂಡಾಗ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಅನುಭವಿಸ್ಬೋದು ಮೊದಲ ವಾರ. ಯಾಕೆಂದರೆ ನೋಡಿ, ಅನುರಾಧ ನಕ್ಷತ್ರದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಮೇಷರಾಶಿಗೆ ಮೊದಲದಲ್ಲಿ. ಸ್ವಲ್ಪ 3 ಮತ್ತು 4 ಮೊದಲ ವಾರದ ಪ್ರಾರಂಭ ಮೇಷರಾಶಿಯವರು ಸ್ವಲ್ಪ ಶತ್ರು ಭಯ ಇರ್ತಕ್ಕಂಥ ಸಮಯ, ಆರೋಗ್ಯದಲ್ಲಿ ಭಯ ಇರ್ತಕ್ಕಂಥ ಸಮಯ. ತದನಂತರದಲ್ಲಿ ನಿಮಗೆ ಯಶಸ್ಸು, ಅಭಿವೃದ್ಧಿ, ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಕೋರ್ಟ್ ಕಚೇರಿ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಯಶಸ್ಸು, ಲಾಭ್ಯತೆ ಇರತಕ್ಕಂಥದ್ದು ಇರುತ್ತೆ. ಎಕ್ಸ್ಪೆಷಲಿ ಮೇಷರಾಶಿಯಲ್ಲಿರ್ತಕ್ಕಂಥ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಒಂದು ಲಾಭ ಲಭ್ಯ ಇರತಕ್ಕಂಥದ್ದು. ಇನ್ನೊಂದು ಭಾಳ ಮುಖ್ಯವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸದ ವಿಚಾರವಾಗಿ ಯಶಸ್ಸನ್ನು ತಗೊಳ್ತೀರಿ.
ಭಾಳ ಮುಖ್ಯವಾಗಿ ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ಬೋದು. ಈ ಈ ಈ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ನಮಗೆ ನೋಡ್ಬೋದು. ಮ್ಯಾಕ್ಸಿಮಮ್ ಇಸ್ ಅ ವೆರಿ ಗುಡ್ ಟೈಮ್. ಮಧ್ಯಭಾಗದಿಂದ ಹಿಡಿದು ಪ್ರಾರಂಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಶಿವನಿಗೆ ಅಭಿಷೇಕಗಳನ್ನು ಮಾಡಿಸಿ ಒಬ್ಬಟ್ಟನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ. ದ ಬೆಸ್ಟ್ ಟೈಮ್ ಕೂಡ. ಏಕೆಂದರೆ ನಿಮಗೆ ಒಂದು ಸಮಸ್ಯೆಯನ್ನು ಕಳ್ಕೊಳ್ಳೋದಕ್ಕೋಸ್ಕರ ಶ್ರವಣ ಮಾಸ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಒಬ್ಬಟ್ಟು ಆರಾಧನೆಯನ್ನು ಅಲ್ಲಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗ್ತದೆ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ಒಂದು ವಾರ. ಸ್ವಲ್ಪ ಸಾಲಬಾಧೆ ಕೂಡ ಕಾಡ್ತದೆ. ಸಾಲಬಾಧೆ ಇದೆ ಅಂದರೆ ಸ್ವಲ್ಪ ಸಾಲಬಾಧೆ ಕಾಡ್ತದೆ. ಆದರೆ ಶತ್ರುವಿನ ದಮನ ಆಗ್ತಕ್ಕಂಥದ್ದು ಕಡಾಖಂಡಿತ. ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಲಾಭ ಲಭ್ಯ ಆಗ್ತದೆ. ಅದೇ ರೀತಿಯಾಗಿ ಆ ವೃಷಭ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದ್ದಾನೆ. ಸ್ವಲ್ಪ ನಿಮಗೆ ಚಂದ್ರನ ಸ್ಥಾನ ಸಪ್ತಮ, ಷಷ್ಠ, ಅಷ್ಟಮದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರ್ತದೆ. ಯಾವಾಗ ಇಲ್ಲಿ ಈ ವೃಷಭ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಈ ವಾರದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಆದರೆ ಇಲ್ಲಿ ಅತ್ಯಗತ್ಯವಾಗಿ ವೃಷಭ ರಾಶಿಯವರಿಗೆ ಸ್ವಲ್ಪ ಕುಜನ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ತಾಪತ್ರಯಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಜಸ್ಟ್ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಯಾವುದೇ ಕೆಲಸ ಯಶಸ್ಸನ್ನು ಸಿಗುತ್ತೆ. ಆದರೆ ಕೆಲಸದಲ್ಲಿ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಆದರೆ ರಾಶಿಯಾಧಿಪತಿ ಆರರ ಅಧಿಪತಿ ಧನಸ್ಥಾನದಲ್ಲಿ ಗುರುವಿನೊಟ್ಟಿಗೆ ಇದ್ದಾನೆ. ಸ್ವಲ್ಪ ಅಷ್ಟಮಾಧಿಪತಿತವಾಗಿ ಇರ್ತಕ್ಕಂಥದ್ದು ಸ್ವಲ್ಪ ಕಷ್ಟಗಳು ಕೂಡ ಇರತಕ್ಕಂಥದ್ದು ಇರ್ತದೆ. ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಮಿಶ್ರ ಫಲಗಳು ಅಂತ ಕರೆದ್ವಿ ವೃಷಭ ರಾಶಿಯವ್ರಿಗೆ. ಸರಿಯಾಗಿ ಜಾಗರೂಕರಾಗಿ ನೋಡ್ಕೋಬೇಕಾಗುತ್ತೆ. ಅಲ್ಲಿ ತೃತೀಯ ಭಾವದಲ್ಲಿ ಚತುರ್ಥಾಧಿಪತಿ ಭೂಮಿಯ ವಿಚಾರದಲ್ಲಿ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಮಗೆ ಲಾಭ ಬಂದರೂ ಸಹಿತವಾಗಿ ಉಳಿತಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಅಲ್ಲಿ ನೋಡಿ, ನಿಮಗೆ 11ರ ಸ್ಥಾನದಲ್ಲಿ ಶನಿ ವಕ್ರನಾಗಿದ್ದಾನೆ. ಲಾಭದಲ್ಲಿ ಕೊರತೆ ಸ್ವಲ್ಪ ನೋಡ್ಕೋಬೇಕು. 6ರ ಅಧಿಪತಿ ಧನಸ್ಥಾನ, ಸಪ್ತಮಾಧಿಪತಿ ಪಂಚಮ ಸ್ಥಾನ, ಮಿಶ್ರ ಫಲಗಳಿರ್ತಕ್ಕಂಥ ಸಮಯ. ಸ್ವಲ್ಪ ಹಿನ್ನಡೆ ಅನುಭವಿಸ್ಬೇಕಾಗ್ತಕ್ಕಂಥದ್ದು ಕೂಡ ನೋಡ್ಬೋದು. ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಕಂಡರೂ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಕಾಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ. ಅಷ್ಟಮ ಸ್ಥಾನದ ಮಧ್ಯಭಾಗದಲ್ಲಿ ಚೂರು ಕೊಂಚ ಎಚ್ಚರಿಕೆಯನ್ನು ಹೊಡ್ಕೋಬೇಕಾಗಿರ್ತಕ್ಕಂಥದ್ದು, ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇವೆಲ್ಲ ತೋರಿಸ್ತದೆ. ಬಿ ಕೇರ್ಫುಲ್. ಅನ್ನೆಸೆಸರಿ ಆಗಿ ದುಡುಕಿನ ನಿರ್ಧಾರಗಳು ನಿಮ್ಮನ್ನು ಸ್ವಲ್ಪ ಸಮಸ್ಯೆಗೆ ಕಟ್ಟಾಗ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಮುಖ್ಯ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥಿರುತ್ತೆ. ಈ ಪಿತೃಕ್ಷೇತ್ರ ಮತ್ತೊಂದು ಆ ಕ್ಷೇತ್ರ ಫಲದವ್ರಿಗೆ ಈ ಟ್ರೇಡಿಂಗ್ ಆಡ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಆಡಿ. ನಿಮಗೆ ಯಾಕೆಂದರೆ ನಿಮ್ಮ ಜಾತಕದ ಪ್ರಕಾರ ವೃಷಭ ರಾಶಿ ಪಂಚಮ ಸ್ಥಾನದಲ್ಲಿರುತ್ತೆ. ಅಲಂಕಾರ ಆಗ್ತಕ್ಕಂಥದ್ದು ಕುಜನಿದ್ದಾನೆ. ಸ್ವಲ್ಪ ಆ್ಯಕ್ಟಿವ್ನೆಸ್ ಎಲ್ಲ ತುಂಬ ಜಾಸ್ತಿ ಇರ್ತದೆ. ಆದರೆ ನಷ್ಟಕ್ಕೆ ದುಡುಕಿನ ನಿರ್ಧಾರಗಳು ನಷ್ಟವನ್ನು ತರ್ತದೆ. ವೃಷಭ ರಾಶಿ ಸ್ವಲ್ಪ ನೋಡಬೇಕು ನೀವು. ಸಾಧ್ಯವಾದಷ್ಟು ದುಡುಕಿನ ನಿರ್ಧಾರಗಳನ್ನು ಬಿಟ್ಟು ಸಾವಧಾನ ಚಿತ್ತರಾಗಿ ಈ ವಾರವನ್ನು ಕಳೆದರೆ ಮಾತ್ರ ಯಶಸ್ಸು ಸಿಗ್ತಕ್ಕಂಥದ್ದಿರ್ತದೆ. ಸುಬ್ರಹ್ಮಣ್ಯನ ಹಾರ ಆದರೆ ಯಶಸ್ಸು ಸ್ವಲ್ಪ ನಷ್ಟಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದಿರುತ್ತೆ. ಸುಬ್ರಹ್ಮಣ್ಯನ ಮಂತ್ರ, ಸುಬ್ರಹ್ಮಣ್ಯ ಅಷ್ಟೋತ್ತರಗಳನ್ನು, ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಮಿಥುನ ರಾಶಿ ಈ ವಾರದ ಫಲಾಫಲ. ಶುಕ್ರ ಗುರುರಿದ್ದಾರೆ, ನಷ್ಟಾಧಿಪತಿ, ಹಾಗೆ ಪಂಚಮಾಧಿಪತಿ. ನಾಲೆಡ್ಜ್ ತುಂಬ ಜಾಸ್ತಿ ಇರ್ತದೆ. ಹಾಗೆ ಆರೋಗ್ಯದಲ್ಲಿ ಚೆನ್ನಾಗಿರ್ತದೆ. ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಬಂದರೂ ಕೂಡ ಅದು ಉಪಶಮನ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಮಿಥುನ ರಾಶಿ ಈ ವಾರದ ಫಲಾಫಲ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ವಾರ. ಧನಾಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಷಷ್ಠ, ಸಪ್ತಮ, ಅಷ್ಟಮದಲ್ಲಿ ಹೋಗುತ್ತೆ. ವಾರ ಅಂತ್ಯದಲ್ಲಿ ಸಣ್ಣ ಪುಟ್ಟ ಕಷ್ಟಗಳನ್ನು ಅನುಭವಿಸ್ಬೋದು. ಆದರೆ ಮಿಥುನ ರಾಶಿಯವರಿಗೆ ದಿ ಬೆಸ್ಟ್ ಏನಪ್ಪ, ಭೂಮಿಯಿಂದ ಲಾಭ ಅಂತ ನೋಡಿದ್ವಿ. ಆಸ್ತಿ ಖರೀದಿ ಯೋಗ ಲಾಭ ಲಭ್ಯ ಇರತಕ್ಕಂಥದ್ದು ಈ ವಾರ ತೋರಿಸ್ತದೆ. ವಾಹನಾದಿಗಳಿಂದ ಲಾಭವನ್ನು ನೋಡ್ತೀರಿ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ವಾರ. ಮೇಲಾಗಿ ತೃತೀಯ ಧನಭಾವದಲ್ಲಿ ಸೂರ್ಯ ಬುಧರಿದ್ದಾರೆ, ಧನಾಧಿಪತಿಗಳು. ಒಟ್ಟಾರೆಯಾಗಿ ಫ್ಯಾಮಿಲಿಯ ಸಪೋರ್ಟ್ ಕೂಡ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ನಿಮ್ಮ ಮನೆಯವರ ಸಪೋರ್ಟ್ ಸಹಿತವಾಗಿ ಸಿಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಶ್ರಮವನ್ನು ಪಟ್ಟಿದ್ದೇ ಆದಲ್ಲಿ ಮಿಥುನ ರಾಶಿಯವರು ಈ ವಾರ ಅದ್ಭುತವಾಗಿರ್ತಕ್ಕಂಥ ಕಾಲವನ್ನು ತಾವು ನೋಡ್ಬೋದು. ದುರ್ಗಾರಾಧನೆ ಬಹಳ ಮುಖ್ಯ. ವಿದ್ಯಾರ್ಥಿಗಳೇ ಬಹಳ ಶುಭವಿರ್ತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ. 11ರ ಅಧಿಪತಿ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಲಾಭಾಧಿಪತಿ ಖಂಡಿತವಾಗಿ ನಿಮಗೆ ಭೂಮಿಯ ವಿಚಾರದಲ್ಲಿ, ಮನೆಯ ವಿಚಾರದಲ್ಲಿ ಲಾಭ ಲಭ್ಯತೆ ಇರ್ತದೆ.
ಆದರೆ ಕುಜದೋಷ ಚತುರ್ಥ ಭಾವ ಅಂತ ನೋಡ್ಕೊಬೇಡಿ, ಅಗ್ರೆಸಿವ್ ಆಗಿ ನುಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ವಾರದ ಫಲ. ಇಲ್ಲಿ ದುರ್ಗಾರಾಧನೆ 9ರ ಸ್ಥಾನದಲ್ಲಿ, ಭಾಗ್ಯಸ್ಥಾನದಲ್ಲಿ ರಾಹು ಸ್ವಲ್ಪ ಮಟ್ಟಿಗೆ ನಿಮಗೆ ಭಾಗ್ಯವನ್ನು ನಷ್ಟ ಮಾಡೋದ್ರಿಂದ ದುರ್ಗಾರಾಧನೆ, ದುರ್ಗಾ ಮಂತ್ರಗಳು, ಸರಸ್ವತಿಯ ಮಂತ್ರಗಳು, ವಿದ್ಯಾರ್ಥಿಗಳು ಇವೆಲ್ಲವನ್ನು ಪಠಣೆ ಮಾಡೋದ್ರಿಂದ ಖಂಡಿತವಾಗಿ ಭಾಳ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ. ಕರೇಜ್ ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ. ಕೊನೆಯಲ್ಲಿ ಅಷ್ಟಮ ಸ್ಥಾನ ಚಂದ್ರ ಹಾದು ಹೋಗ್ತಕ್ಕಂಥ ಸನ್ನಿವೇಶ, ಅನುರಾಧ ನಕ್ಷತ್ರ, ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ಸಮಯ. ಆ ಒಂದು ಕೊನೆಯ ಭಾಗದಲ್ಲಿ ಸಾಧ್ಯವಾದರೆ ಶಿವನ ದೇವಸ್ಥಾನ ಅಥವಾ ಶನಿ ದೇವಸ್ಥಾನ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ ಶಿವನ ದೇವಸ್ಥಾನದಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡ್ಬಿಟ್ಟು ಬನ್ನಿ. ಮಿಥುನ ರಾಶಿಯವರಿಗೆ ಶುಭ ಆಗ್ತದೆ. ಕಟಕ ರಾಶಿಯವರ ಈ ವಾರದ ಫಲಾಫಲ ಇರತಕ್ಕಂಥದ್ದು ನೋಡೋಣ. ನೋಡಿ, ಕಟಕ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಚಂದ್ರ ಪಂಚಮ, ಷಷ್ಠ ಹಾಗೆ ಸಪ್ತಮದಲ್ಲಿ ಹಾದು ಹೋಗ್ತದೆ. ಲಗ್ನದಲ್ಲೇ ಸೂರ್ಯ ಬುಧರಿದ್ದಾರೆ. ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸು ಸಿಗ್ತದೆ. ಆದರೆ ಲಾಭಾಧಿಪತಿ ನಷ್ಟ, ಷಷ್ಠಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ, 9ರ ಅಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಮಟ್ಟ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ. ಧನಾಧಿಪತಿ ಲಗ್ನ. ನಿಮ್ಮ ದುಡುಕಿನ ನಿರ್ಧಾರಗಳು ನೋಡಿ, ಎಷ್ಟು ವಾರದ ಭವಿಷ್ಯ ನಿಮಗೆ ತಿಳ್ಕೊಬೇಕಾದ್ರೆ ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು. ದುಡುಕಿನ ನಿರ್ಧಾರಗಳು ಸ್ವಲ್ಪ ನಷ್ಟವನ್ನು ತರುತ್ತೆ. ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ತರ್ತದೆ. ಕುಟುಂಬ ಸ್ಥಾನ, ಧನಸ್ಥಾನದಲ್ಲಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದು. ಕೇತು ಚಂದ್ರ ಮೂಲಾ ನಕ್ಷತ್ರದಲ್ಲಿ ಹಾದು ಹೋಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಧನ ಸಂಚಯವಾದರೂ ಕುಟುಂಬದ ವಿಚಾರವಾಗಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ. ಕಟಕ ರಾಶಿ ಅಷ್ಟಮ ಸ್ಥಾನದಲ್ಲಿ ರಾಹು ಇದ್ದಾನೆ. ರಾಹು ಶಾಂತಿ ಅತ್ಯಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಈ ವಾರ ಒಂದು ಹೊಸ ಬಂಡವಾಳವನ್ನು ಹೂಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ತೃತೀಯ ಭಾವದಲ್ಲಿ ಕುಜನಿದ್ದಾನೆ. ರೋಷಾವೇಶಗಳಿಂದ ಹುಮ್ಮುಗ್ಗಿ ತಾವೇನಾದರೂ ಕೆಲಸವನ್ನು ಮಾಡಿ ಅತಿಯಾದಂಥ ಆವೇಶಗಳಿಂದ ಮಾಡಿದ್ರೆ ನಷ್ಟವನ್ನು ಅನುಭವಿಸ್ತೀರ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ಕಟಕ ರಾಶಿಯಲ್ಲಿರ್ತಕ್ಕಂಥವರು ಜಸ್ಟ್ ನಿಮ್ಮ ಎಫರ್ಟಿಂದ ಮಾತ್ರ ಗೆಲುವು. ಇಲ್ಲಿ ಭಾಳ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ದುರ್ಗಾದೇವಿಗೆ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ. ಕಡಲೆಕಾಳಿನ ಪದಾರ್ಥಗಳನ್ನು ಹಂಚಿ ದುರ್ಗಾ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗ್ತದೆ. ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು. ರಾಶಿ ಅಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ, ಲಾಭಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ. ನೋಡ್ಕೊಳ್ಳಿ, ಚಂದ್ರ ಸಹಿತವಾಗಿ ಚತುರ್ಥ ಭಾವದಿಂದ ಪಂಚಮ ಷಷ್ಠ ಭಾವದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ. ಸಿಂಹರಾಶಿಯವ್ರಿಗೂ ಮಿಶ್ರ ಫಲಗಳಿರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ. ಮೊದಲ ವಿಚಾರ ಆರೋಗ್ಯದಲ್ಲಿ ಎಚ್ಚರ. ಲಗ್ನದಲ್ಲಿ ಕೇತು ಇದ್ದಾನೆ. ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಸ್ವಲ್ಪ ಮಟ್ಟಿಗೆ ನಿಮಗೆ ಆಗಿಂದಾಗೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಸಪ್ತಮ ಸ್ಥಾನ ರಾಹು, ಅಷ್ಟಮ ಸ್ಥಾನದಲ್ಲಿ ವಕ್ರ ಶನಿ, ಧನಭಾವದಲ್ಲಿ ಕುಜನಿದ್ದಾನೆ. ಸ್ವಲ್ಪ ಮಟ್ಟಿಗೆ ಫ್ಯಾಮಿಲಿಯ ವಿಚಾರದಲ್ಲೂ ಸಹಿತ ಕಾನ್ಫ್ಲಿಕ್ಟ್ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಸಪ್ತಮ ಭಾವ ರಾಹು, 2ರ ಸ್ಥಾನ ಕುಜ, 9ರ ಅಧಿಪತಿ ಸಹಿತವಾಗಿ ಕುಜ, ಚತುರ್ಥಾಧಿಪತಿ ಸಹಿತವಾಗಿ ಕುಜ. ಮಿಶ್ರವಾಗಿರ್ತಕ್ಕಂಥ ಫಲ. ಈ ವಾರದ ಫಲ ಸಿಂಹರಾಶಿಯವರು ಎಚ್ಚರಿಕೆ. ಯಾವುದೇ ದುಡುಕಿನ ನಿರ್ಧಾರಗಳು ಒಳ್ಳೆಯದನ್ನು ತರೋದಿಲ್ಲ. ಮಾತಿನ ಮೇಲೆ ನಿಗಾ ಇಡಬೇಕಾಗ್ತದೆ. ಅನ್ಯತಃ ತಾವು ತಪ್ಪು ಮಾಡಿದ್ರೆ ಖಂಡಿತ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಕಡಾಖಂಡಿತ. ನನ್ನ ಅನಿಸಿದ ಪ್ರಕಾರ ಸಾಧ್ಯವಾದಷ್ಟು ಸಿಂಹರಾಶಿಯವರು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಆಧ್ಯಾತ್ಮಿಕತೆಯಲ್ಲೇ ಒಲವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಅನ್ನೆಸಸರಿಯಾಗಿ ತಾವು ಕೋಪಕ್ಕೊಳಗಾದರೆ ಶತ್ರುಗಳು ಉಪಟಳ ಜಾಸ್ತಿ ಆಗ್ತಾ ಬರ್ತದೆ. 6ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ತಿಳ್ಕೊಳ್ಳಿ, ಹೇಳ್ತೀನಿ. ಅನ್ನೆಸಸರಿಯಾಗಿ ಹುಂಬತನವನ್ನು ಮಾಡ್ಕೊಳ್ಳಿಬೇಡಿ. ಸಮಾಧಾನದ ವಾತಾವರಣವನ್ನು ಬೆಳೆಸ್ಕೊಳ್ಳಿ. ಕುಟುಂಬದವರು ಶತ್ರುಗಳಾಗ್ತಕ್ಕಂಥದ್ದು ಇರ್ತದೆ. ಅನ್ನೆಸಸರಿಯಾಗಿ ಧನಸ್ಥಾನದಲ್ಲಿ ಕುಜನಿದ್ದಾನೆ. ಮತ್ತೊಂದು ಏನೋ ಎಫರ್ಟ್ ಹಾಕಿ ದುಡಿತೀರಾ, ಎಲ್ಲವನ್ನು ಕಳಿತೀರಾ ಕೂಡ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಗಾಯತ್ರಿ ಮಂತ್ರವನ್ನು ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಜಪವನ್ನು ಮಾಡಿ, ಜೊತೆಗೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಗೋಧಿಯ ಪಾಯಸವನ್ನು ಅಲ್ಲಿ ಹಂಚತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅನ್ನೆಸಸರಿಯಾಗಿ ಯಾವುದೇ ವಿಚಾರಗಳನ್ನು ತಲೆ ಮೇಲೆ ಹೇಳ್ಕೋಬೇಡಿ. ಬಿ ಕೇರ್ಫುಲ್. ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ನೋಡೋಣ. ಕನ್ಯಾ ರಾಶಿಯವ್ರಿಗೆ ಈ ವಾರ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ವಕ್ರನಾಗಿ ಏಕಾದಶ ಭಾವ 12ರ ಅಧಿಪತಿ ಜೊತೆಯಲ್ಲಿದ್ದಾನೆ. ಖಂಡಿತ ಲಾಭದಲ್ಲಿ ಇರ್ತಕ್ಕಂಥದ್ದು ವಾರ.
ತೃತೀಯ ಚತುರ್ಥ ಪಂಚಮದಲ್ಲಿ ಹಾದು ಹೋಗ್ತಕ್ಕಂಥದ್ದು. ನಿಮ್ಮ ಎಫರ್ಟಿಂದ ಖಂಡಿತವಾಗಿ ಜಯವನ್ನು ಸಾಧಿಸ್ತೀರ. ಕನ್ಯಾ ರಾಶಿಯವ್ರಿಗೊಂದು ಕಿವಿ ಮಾತು, ಕನ್ಯಾ ರಾಶಿಯವರು ಯಾವುದೇ ಕೆಲಸಗಳನ್ನು ಒಂದು ಸತಿ ಆಗಲಿಲ್ಲ ಅಂತ ಬಿಡಬೇಡಿ, ನೆಕ್ಸ್ಟ್ ಟೈಮ್ ಅಟೆಂಪ್ಟ್ ಮಾಡಿ. ಆಫ್ಕೋರ್ಸ್ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಅಂತೂ ಸಿಗುತ್ತೆ. ಈ ವಾರ ಪೂರ್ತಿ ನಿಮಗೆ ಲಾಭ ಲಭ್ಯ ಇರ್ತಕ್ಕಂಥದ್ದು. ಶುಕ್ರ ಗುರು ದಶಮ ಸ್ಥಾನದಲ್ಲಿದ್ದಾನೆ, ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಆಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಕೊಂಚ ನಿಧಾನ ಮಂದಗತಿಯಾದರೂ ಸಹಿತವಾಗಿ ನೀವು ಯಶಸ್ಸನ್ನು ಕಂಡೇ ಕಾಣ್ತೀರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಲಗ್ನದಲ್ಲಿ ಕುಜನಿದ್ದಾನೆ, ದುಡುಕಿನ ನಿರ್ಧಾರಗಳನ್ನು ಬಿಟ್ಟು ಇಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ. ನೀವು ಸಹಿತವಾಗಿ ಒಬ್ಬಟ್ಟನ್ನು ಹಂಚತಕ್ಕಂಥದ್ದು, ತೊಗರಿಬೇಳೆ ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಸೂಪರ್. ಅಂದರೆ ಏನಪ್ಪ ಅಂದರೆ ಸ್ಪೋರ್ಟಿನೆಸ್ ಜಾಸ್ತಿ ಇರ್ತದೆ. ವಿದ್ಯಾರ್ಥಿಗಳು ಕೂಡ ತುಂಬ ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ನಾಲೆಡ್ಜ್ ಲಭ್ಯ ಆಗ್ತಕ್ಕಂಥದ್ದು ಈ ವಾರ ತೋರಿಸ್ತದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಆಂಜನೇಯನ ದೇವಸ್ಥಾನ, ಹನುಮಾನ್ ಚಾಲೀಸ ಈ ಥರದ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ. ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಬ್ಯೂಟಿಫುಲ್ ವಾರ ಆಗ್ಬಿಡುತ್ತೆ. ತುಲಾ ರಾಶಿಯವರ ಈ ವಾರದ ಫಲಾಫಲ. ರಾಶಿ ಅಧಿಪತಿಯಾಗಿರ್ತಕ್ಕಂಥ 9ರ ಸ್ಥಾನದಲ್ಲಿದ್ದಾನೆ. ಗುರುವಿನೊಟ್ಟಿಗೆ ನಿಮಗೆ ಒಂದು ಬದಲಾವಣೆಗೆ ಪ್ರೇರೇಪಿತ. ಆದರೆ ದುಡುಕಿನ ನಿರ್ಧಾರ. ಸಪ್ತಮಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ, ಧನಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ. ನೋಡಿ, ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ನಿಮಗೆ ಮಾಡ್ರೇಟ್ಲಿ ಓಕೆ. ಯಾಕೆಂದರೆ ಗುರುವಿನ ದೃಷ್ಟಿ ಲಗ್ನದ ಮೇಲಿದೆ, ಶುಕ್ರನ ಒಂದು ಜೊತೆಲಿರೋದ್ರಿಂದ ಮಾಡ್ರೇಟ್ಲಿ ಓಕೆ. ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನ. ಪ್ರಯಾಣಗಳು ಬರ್ತಕ್ಕಂಥದ್ದು, ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಆದರೆ ಧನಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ. ಹಣಕಾಸಿನ ಹಿಡಿತಗಳನ್ನು ಸಾಧಿಸ್ತಕ್ಕಂಥದ್ದು ಅತಿ ಮುಖ್ಯ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗಳಿಗಾಗ್ತೀರಿ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತಕ್ಕಂಥ ಸಮಯ, ಸೋಂಬೇರಿತನ ಕಾಡ್ತದೆ. ಪದಚ್ಯುತಿ 9ರ ಸ್ಥಾನ ಇದ್ದಕ್ಕಿದ್ದಾಗೆ ನಿಮಗೆ ಅಭಿವೃದ್ಧಿ ಕೊಡ್ಬೋದು, ಹಾಗೆ ನಿಮ್ಮ ಕೆಲಸದಲ್ಲಿ ಸಮಸ್ಯೆಯನ್ನು ಮಾಡ್ಬೋದು. ಸೋಂಬೇರಿತನ ಕಾಡ್ತದೆ. ದೈವಿಕ ಮನೋಭಾವ ಇರ್ತಕ್ಕಂಥವ್ರಿಗೆ ದೇವರ ಅನುಗ್ರಹ ಇರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಾಣಿಸ್ತದೆ. ಇಲ್ಲಿ 6ರ ಸ್ಥಾನ, ಕೆಲಸದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಒತ್ತಡ ಇರ್ತಕ್ಕಂಥ ಸಮಯ. ಹಣಕಾಸಿನ ವಹಿವಾಟುಗಳನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ತುಲಾರಾಶಿಯವರು ಈ ವಾರದ ಭಾಳ ಮುಖ್ಯವಾಗ್ತದೆ. ಸಾಧ್ಯವಾದಷ್ಟು ನೀವು ಸಹಿತವಾಗಿ ತೊಗರಿ ಬೇಳೆಯನ್ನು ದಾನ ಕೊಡಿ. ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರಾರ್ಥವಾಗಿ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ವೃಶ್ಚಿಕ ರಾಶಿ ಈ ವಾರದ ಫಲಾಫಲ ಅದ್ಭುತವಾಗಿರ್ತಕ್ಕಂಥ ಫಲ. ಖಂಡಿತವಾಗಿ ಚಂದ್ರ ಇಲ್ಲಿ ಹಾದು ಹೋಗ್ತಕ್ಕಂಥದ್ದು 1, 2, 3ರಲ್ಲಿ ಹಾದು ಹೋಗ್ತದೆ. ಧನಲಾಭ ಇರ್ತಕ್ಕಂಥದ್ದು, ಪ್ರಯತ್ನದಿಂದ ಲಾಭವನ್ನು ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಸಹಿತವಾಗಿ ಶುಭತ್ವ ಇದೆ. ಭಾಗ್ಯಸ್ಥಾನದಲ್ಲಿ ಸೂರ್ಯ ಬುಧರಿದ್ದಾರೆ, ದಶಮ ಸ್ಥಾನದಲ್ಲಿ ಕೇತು, ಏಕಾದಶ ಭಾವದಲ್ಲಿರ್ತಕ್ಕಂಥದ್ದು ಕುಜ, ಚತುರ್ಥ ಭಾವದಲ್ಲಿ ರಾಹು, ಪಂಚಮ ಸ್ಥಾನದಲ್ಲಿ ಇರತಕ್ಕಂಥದ್ದು ಶನಿ. ಸಾತ್ವಿಕತೆ, ಧಾರ್ಮಿಕತೆ ಎಲ್ಲೂ ಉಳಿಸ್ಕೊಳ್ತಿರೋ ಅದು ಬ್ಯೂಟಿಫುಲ್. ಆದರೆ ಶುಕ್ರ ಗುರು ಅಷ್ಟಮ ಸ್ಥಾನದಲ್ಲಿದ್ದಾರೆ. ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ. ಇಲ್ಲಿ ನೀವು ಖಂಡಿತವಾಗಿ ರಾಯರ ಆರಾಧನೆ ಹಾಗೆ ದುರ್ಗಾರಾಧನೆ ಯಶಸ್ಸನ್ನು ತರ್ತದೆ. ತುಪ್ಪದ ದೀಪದವನ್ನು ಆರತಿಯನ್ನು ರಾಯರು ಅಥವಾ ಗುರುಸ್ಥಾನದಲ್ಲಿರ್ತಕ್ಕಂಥ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಆರತಿಯನ್ನು ಮಾಡಿ, ತುಪ್ಪದ ಆರತಿಯನ್ನು ವೃಶ್ಚಿಕ ರಾಶಿಯವರು ಖಂಡಿತವಾಗಿ ಬ್ಯೂಟಿಫುಲ್ ವಾರ ಆಗ್ತದೆ. ವಿದ್ಯಾರ್ಥಿಗಳಿಗಾಗಿರ್ಬೋದು, ಬಿಸ್ನೆಸ್ಮೆನ್ಗಳಿಗೆ ಆಗಿರ್ಬೋದು, ಹೊಸ ಹೊಸ ವಿಚಾರದಲ್ಲಿ ನಿಮಗೆ ಯಶಸ್ಸು ಕೀರ್ತಿ ಲಭ್ಯತೆ ಆಗ್ತದೆ. ಪರಿಶ್ರಮವನ್ನು ಪಡಿ. ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಟೈಮ್. ಹಾಗೆ ಧನುರಾಶಿ ಈ ವಾರದ ಫಲಾಫಲ ನೋಡಿ. ಧನುರಾಶಿಯ ವಿಚಾರಕ್ಕೆ ಬಂದಾಗ ರಾಶಿ ಅಧಿಪತಿ ಸಪ್ತಮದಲ್ಲಿ ಶುಕ್ರರೊಟ್ಟಿಗಿದ್ದಾರೆ, ಏಕಾದಶ ಅಧಿಪತಿ ಜೊತೆಲಿದ್ದಾರೆ. ಲಾಭ ಲಭ್ಯತೆ, ಕಂಕಣ ಭಾಗ್ಯ ಲಭ್ಯ. ಮೊದಲನೇ ವಿಚಾರದಲ್ಲಿ ವ್ಯಾಪಾರದಲ್ಲಿ ಲಾಭ ಲಭ್ಯ ಆಗ್ತದೆ. ತಮ್ಮ ಸ್ವಪ್ರಯತ್ನದ ಮೂಲಕ ದಶಮ ಸ್ಥಾನ, ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥದ್ದಿರುತ್ತೆ. ನೋಡಿ, ಧನುರಾಶಿಯವ್ರಿಗೆ ಕೇಂದ್ರ ಭಾವದಲ್ಲಿ ಹೆಚ್ಚು ಗ್ರಹಗಳಿದೆ. ವಕ್ರನಾಗಿರಲಿ ಮತ್ತೊಂದಾಗಿರಲಿ, ಇದು ಒಂದು ಸಾಧಿಸ್ತಕ್ಕಂಥ ಸಮಯ 100%. ಮೊದಲ ವಾರದಲ್ಲಿ ಸ್ವಲ್ಪ ನಷ್ಟಗಳು ಏನೋ ಇದ್ದರೂ ಸಹಿತ ನಿಮಗೆ ಬ್ಯೂಟಿಫುಲ್ ವಾರ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಧನುರಾಶಿಯವ್ರಿಗೆ ವಿದ್ಯಾರ್ಥಿಗಳಿಗಾಗಿರ್ಬೋದು, ವ್ಯಾಪಾರಸ್ಥರಿಗಾಗಿರ್ಬೋದು, ರಾಜಕೀಯ ವ್ಯವಸ್ಥೆಯಲ್ಲಾಗಿರ್ತಕ್ಕಂಥವ್ರಾಗಿರ್ಬೋದು, ದ ಬ್ಯೂಟಿಫುಲ್ ವಾರ ಕೂಡ. ಇಲ್ಲಿ ಕೇವಲ ನೀವು ಧನುರಾಶಿಯವರೇ ಆಗಿದ್ದಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ. ಮಿಕ್ಕೆಲ್ಲ ವಿಚಾರಗಳು ನಿಮಗೆ 100% ಸಕ್ಸಸ್ ರೇಟ್ ಸಿಗ್ತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿಗಳು ಹಲವಾರು ಎಫರ್ಟನ್ನು ಹಾಕಿ ಯಶಸ್ಸನ್ನು ಸಾಧಿಸ್ತೀರಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಲಾಭ ಲಭ್ಯತೆ ಇರತಕ್ಕಂಥದ್ದಿರುತ್ತೆ. ಧನುರಾಶಿಯವರಿಗೆ ಈ ವಾರ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಖಂಡಿತವಾಗಿ ಶುಭತ್ವದ ವಾರ. ಒಳ್ಳೆಯದಾಗಲಿ. ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು, ರಾಶಿ ಅಧಿಪತಿ ವಕ್ರನಾಗಿ ಕೂತಿದ್ರು,
ಹಾಗೆ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಬುಧರಿದ್ದಾರೆ, ಜೊತೆಗೆ ಅಷ್ಟಮ ಸ್ಥಾನದಲ್ಲಿ ಕೇತು, 9ರ ಸ್ಥಾನದಲ್ಲಿ ಕುಜರಿದ್ದಾರೆ. ಸ್ವಲ್ಪ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ಸಮಯ. ಚಂದ್ರ ಸಹಿತವಾಗಿ ಏಕಾದಶ ಭಾವ ದ್ವಾದಶ ಲಗ್ನಕ್ಕೆ ಬರ್ತಕ್ಕಂಥದ್ದು ಇರ್ತದೆ. ಇಲ್ಲಿ ನಾವು ಮಕರ ರಾಶಿಯ ಫಲಾನುಫಲಗಳನ್ನು ನೋಡಿದಾಗ ಇಲ್ಲಿ 6ರ ಸ್ಥಾನದಲ್ಲಿ ಶುಕ್ರ ಗುರು ಇದ್ದಾರೆ. ಸ್ವಲ್ಪ ನಿಮ್ಮ ಕಾರ್ಯದಲ್ಲಿ ವಿಳಂಬತೆಯನ್ನು ತೋರಿಸ್ತದೆ. ಅಂದರೆ ಅರ್ಥಾತ್ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಪಂಚಮಾಧಿಪತಿ 6ರ ಸ್ಥಾನದಲ್ಲಿ ಸ್ವಲ್ಪ ಸಾಲಗಾರರ ಚೂರು ಸಮಸ್ಯೆ ಮಾಡ್ಬೋದು. ಕೆಲಸದಲ್ಲಿ ಒತ್ತಡಗಳನ್ನು ತರ್ತಕ್ಕಂಥ ಸಾಧ್ಯತೆಗಳನ್ನು ನೋಡುತ್ತೆ. 9ರ ಬದಲಾವಣೆಗೆ ನೀವು ಪ್ರೇರಿತವಾಗಿರ್ತಕ್ಕಂಥ ಒಂದು ಸಮಯ. ಚತುರ್ಥಾಧಿಪತಿ 9ರ ಸ್ಥಾನದಲ್ಲಿದ್ದಾನೆ, ಲಾಭಾಧಿಪತಿ 9ರ ಸ್ಥಾನ. ಕೆಲಸದಲ್ಲಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮೆಂಟಾಲಿಟಿ ಬರ್ತದೆ. ಸ್ವಲ್ಪ ವಿದೇಶ ಯೋಗ ಇರತಕ್ಕಂಥ ಸಂದರ್ಭಗಳು ಆಗ್ತಕ್ಕಂಥದ್ದು ಇರ್ತದೆ. ಮಕರ ರಾಶಿ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ. ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಹಲವಾರು ಪ್ರಯತ್ನದ ಮೇರೆಗೆ ಸ್ವಲ್ಪ ಸಕ್ಸಸ್ ರೇಟ್ ಸಿಗ್ತಕ್ಕಂಥದ್ದು ಇರುತ್ತೆ. ಧನಸ್ಥಾನದಲ್ಲಿ ರಾಹು ಇದ್ದಾನೆ, ಹಣಕಾಸಿನ ವಹಿವಾಟುಗಳು ಕೊಂಚ ಉತ್ತಮ ಒಂದು ಸತಿ ಸ್ವಲ್ಪ ನಷ್ಟವನ್ನು ತರತಕ್ಕಂಥ ಸಾಧ್ಯತೆಗಳು ಕೂಡ ನಾವು ನೋಡಿದ್ವಿ. ಇಲ್ಲಿ ಮಕರ ರಾಶಿಯವರು ನೋಡಿ, ಅಷ್ಟಮ ಸ್ಥಾನದಲ್ಲಿ ಕೇತು ಇದ್ದಾರೆ. ಕೆಲವೊಂದು ಕೇತು ನಿಗ್ರಹಗಳನ್ನು ಮಾಡ್ಬೋದು, ನಿಗ್ರಹಗಳನ್ನು ಮಾಡ್ಬೋದು. ಆದರೆ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಬುಧರಿದ್ದಾರೆ. 7 ಮತ್ತು 8ರ ಫಲಗಳನ್ನು ಕೇತು ಕೊಡುತ್ತೆ. ಅವಮಾನಗಳನ್ನು ಕೆಲವೊಂದು ಸಾರಿ ಅನುಭವಿಸ್ತಕ್ಕಂಥ ಸನ್ನಿವೇಶಗಳಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, 9 ವರ್ಷದ ಒಳಗಿನ ಮಕ್ಕಳಿಗೆ ಹಳದಿ ಸ್ವೀಟ್ಸನ್ನು ಕೊಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮಕರ ರಾಶಿಲಿ ನಾನು ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು, ನಿಮ್ಮದು ಯಾವುದೇ ಕಾರ್ಯಗಳನ್ನು ಹಲವಾರು ಪ್ರಯತ್ನದ ಮೂಲಕ ಗೆಲ್ತೀರಿ, ಕೈ ಬಿಡಬೇಡಿ. ಖಂಡಿತ ಗೆಲ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ತೃತೀಯ ಸ್ಥಾನ ವಕ್ರರಾಗಿರೋದ್ರಿಂದ ಮೋರ್ ಎಫರ್ಟ್ ದ್ಯಾನ್ ಸಕ್ಸೀಡ್, ಖಂಡಿತವಾಗಿ ಸಕ್ಸಸ್ ರೇಟ್ ಸಿಗುತ್ತೆ. ಸಾಧ್ಯವಾದಷ್ಟು ಗಣಪತಿಯ ಆರಾಧನೆ ಶುಭತ್ವ ತರುತ್ತೆ. ಕುಂಭರಾಶಿಯ ಈ ವಾರದ ಫಲಾಫಲ ನೋಡಿ, ರಾಶಿಯಾಧಿಪತಿ ಧನಸ್ಥಾನದಲ್ಲಿ ವಕ್ರನಾಗಿದ್ದಾನೆ. ಆದರೂ ಸಹಿತ ಕುಂಭರಾಶಿ ಲಗ್ನದಲ್ಲೇ ರಾಹು ಇದ್ದಾನೆ. ದ ಬ್ಯೂಟಿಫುಲ್ ಟ್ರಮಂಡಸ್ ಮೆಮೊರಿ. ಪಂಚಮ ಸ್ಥಾನದಲ್ಲಿ ಶುಕ್ರ ಬುಧರಿದ್ದಾರೆ. ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಇಲ್ಲಿ ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ಳಿ. ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ನಿರ್ಧಾರಗಳನ್ನು ತಗೋಬೇಕಾ, ಸ್ವಲ್ಪ ಅಲ್ಲಿ ನಿಮ್ಮ ಭೂಮಿಯ ವಿಚಾರದಲ್ಲ ಮತ್ತೊಂದು ವಿಚಾರದಲ್ಲಿ ಅಗ್ರೆಸಿವ್ ಆಗಿ ವರ್ತನೆಯನ್ನು ಮಾಡಬೇಡಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಅದರ ವಿಚಾರವಾಗಿ ಸ್ವಲ್ಪ ಪರಾಮರ್ಶೆಗಳನ್ನು ಮಾಡಿಕೊಳ್ಳಿ. ನಿಮಗೆ ಕೋಪತಾಪಗಳು ಅಥವಾ ಮಾತುಕತೆಗಳು, ಕಮ್ಯುನಿಕೇಷನ್ನು ಸ್ವಲ್ಪ ಹಿಡಿದಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಿ ಮೊದಲ ಭಾಗದ ವಾರದಲ್ಲಿ ಖಂಡಿತ ಆಗುತ್ತೆ. ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ದೈವಿಕವಾಗಿರ್ತಕ್ಕಂಥ ಮನೋಭಾವಗತೆಗಳು ಜಾಸ್ತಿ ಆಗ್ತದೆ. ಅಯ್ಯೋ ಹೋಗಪ್ಪ, ಯಾರೂ ನಂಬದೇ ಬೇಡ, ಎಲ್ಲರೂ ಇವರೇ ಅಂತಕ್ಕಂಥ ಮನೋಭಾವತೆ ಕೊನೆಯಲ್ಲಿ ಬರ್ತದೆ. ಆದರೆ ವಹಿವಾಟುಗಳು ಮತ್ತೊಂದು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇರ್ತದೆ. 6ರ ಸ್ಥಾನದಲ್ಲಿ ಸೂರ್ಯ ಬುಧ ಯುದ್ಧಾದಿತ್ಯ ಯೋಗ, ಕೆಲಸದಲ್ಲಿ ಸಾಧಿಸ್ತಕ್ಕಂಥ ಒಂದು ಸಮಯ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಚತುರ್ಥಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ. ಜಾಯ್ಮೆಂಟ್, ಪ್ರೀತಿಯ ವಿಚಾರದಲ್ಲಿ ಯಶಸ್ಸು ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಲಾಭಾಧಿಪತಿ ಆಗಿರ್ತಕ್ಕಂಥ ಪಂಚಮ ಸ್ಥಾನ, ನಾಲೆಡ್ಜ್ ಉಪಯೋಗಿಸ್ತಕ್ಕಂಥ ಎಲ್ಲ ಕೆಲಸಗಳು ಯಶಸ್ಸನ್ನು ತರ್ತಕ್ಕಂಥದ್ದಿರುತ್ತೆ. ಇಲ್ಲಿ ಕುಜಶಾಂತಿಗೆ ಅಗತ್ಯವಾಗಿ ಮಾಡ್ಕೊಳ್ಳಿ. ಕುಜಶಾಂತಿ ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಆಂಜನೇಯ ದೇವಸ್ಥಾನ ಭೇಟಿ ಮಾಡಿ, ಅಲ್ಲಿ ಕೆಂಪು ಕಲ್ಸಕ್ರಿಯನ್ನು ಹಂಚಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಗುಡ್ ಆಗ್ತದೆ. ವಿದ್ಯಾರ್ಥಿಗಳು ಕೂಡ ಶುಭತ್ವ ಇದೆ. ಸ್ವಲ್ಪ ಮರ್ತೋಗ್ತಕ್ಕಂಥ ಕಾಯಿಲೆಗಳು ಸಣ್ಣ ಪುಟ್ಟ ವಿಚಾರದಲ್ಲಿ ಕಾಣೋದ್ರಿಂದ ಖಂಡಿತ ಆ ಥರದ ಸಮಸ್ಯೆಗಳಿಗೆ ಹನುಮಾನ್ ಚಾಲೀಸ, ಓಂ ಹನುಮತೆ ನಮಃ ಈ ಮಂತ್ರಗಳು ಇವೆಲ್ಲ ಸಿದ್ಧಿಯನ್ನು ತಂದುಕೊಡುತ್ತೆ. ಒಳ್ಳೆಯದಾಗುತ್ತೆ ಕೂಡ. ಕೊನೆಯದಾಗಿ ಮೀನರಾಶಿಯ ಈ ವಾರದ ಫಲಾಫಲ ನೋಡಿ. ಮೀನರಾಶಿಯವ್ರಿಗೆ ರಾಶಿಯಾಧಿಪತಿ ಚತುರ್ಥ ಭಾವದಲ್ಲಿ ಶುಕ್ರನೊಟ್ಟಿಗಿದ್ದಾನೆ. ಭೂಮಿಯ ವಿಚಾರ ಜೊತೆಗೆ ಮನೆಯ ವಿಚಾರ ಅಂತ ನೋಡಿದ್ವಿ. ಇದು ಮ್ಯಾಕ್ಸಿಮಮ್ ಈ ವಾರ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯ ಆಗುತ್ತೆ. ಧನಾಧಿಪತಿ ಸಪ್ತಮ ಸ್ಥಾನ, ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಂದು ಬದಲಾವಣೆಯ ಸಮಯ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥರುತ್ತೆ. ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥರುತ್ತೆ. ಪಂಚಮ ಸ್ಥಾನದಲ್ಲಿ ಬುಧರು ಸೂರ್ಯರಿದ್ದಾರೆ. ಟ್ರಮಂಡಸ್ ಬುದ್ಧಿಶಕ್ತಿಯಿಂದ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು ಇಲ್ಲಿ ನಾವು ಮೀನರಾಶಿಯವರಿಗೆ ನೋಡಿದ್ವಿ. ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಸಮಯ. ಮೀನರಾಶಿಯವರಿಗೂ ಸಹಿತವಾಗಿ ಶುಭದ ವಾರ. ಖಂಡಿತವಾಗಿ ಏಕಾದಶ ಭಾವದಲ್ಲಿ ಸಂಚಾರವನ್ನು ಚಂದ್ರ ಮಾಡ್ತದೆ. 9, 10, 11ರ ಸ್ಥಾನದಲ್ಲಿ ಖಂಡಿತವಾಗಿ ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಂಡ್ರೆ ಮಿಕ್ಕ ವಿಚಾರ ಯಶಸ್ಸನ್ನು ತರ್ತಕ್ಕಂಥದ್ದಿರ್ತದೆ. ಹೊಸದಾಗಿ ಈ ಒಂದು ವಾರ ಏನಾದರೂ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ. ಮಕ್ಕಳ ವಿಚಾರದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು ಮೀನರಾಶಿಯವರಿಗಿದೆ.
ಖಂಡಿತ ರಾಹು ಶಾಂತಿ ಅಗತ್ಯವಾಗಿ ಮಾಡಿಸ್ಕೊಳ್ಳಿ. ಯಾರು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಶಾಂತಿ ಅಗತ್ಯ ಅಂದರೆ ಉದ್ದಿನ ಕಾಳನ್ನು ದುರ್ಗಾ ದೇವಸ್ಥಾನಕ್ಕೆ ದಾನ ಕೊಡಿ, ಒಂದು ಹಸಿರು ವಸ್ತ್ರದಲ್ಲಿ. ಅಫ್ಕೋರ್ಸ್ ದ ಮ್ಯಾಕ್ಸಿಮಮ್ ಗುಡ್ ವಾರ ಅಂದರೆ ಶುಭವಾರ ಆಗ್ತಕ್ಕಂಥದ್ದಿರುತ್ತೆ. ಎಲ್ಲರ ಅನುಗ್ರಹ ಅಂದರೆ ದೇವತೆಗಳ ಅನುಗ್ರಹ ಲಭ್ಯ ಆಗ್ತಕ್ಕಂಥದ್ದು ಕೂಡ ಈ ಮೀನರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಈ ವಾರ ನಿಮಗೆ ರಕ್ಷಾಬಂಧನ ಇರ್ತಕ್ಕಂಥ ವಾರ. ರಕ್ಷಾಬಂಧನ ಮತ್ತು ಅಣ್ಣ ತಂಗಿಯರ ಒಂದು ಸಂಬಂಧದಲ್ಲಿ ಬಾಂಡಿಂಗನ್ನು ವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಅವರ ಪ್ರೀತಿ ವಿಶ್ವಾಸಗಳನ್ನು ತೋರಿಸ್ತಕ್ಕಂಥದ್ದು. ರಕ್ಷಾಬಂಧನ ನಿಮಗೆಲ್ಲರಿಗೂ ಕೂಡ ಒಂದು ರಕ್ಷೆಯನ್ನು ಕೊಡಲಿ, ಪ್ರೀತಿಯ ವಿಶ್ವಾಸವನ್ನು ಉಳಿಸ್ಕೊಳ್ಳಿ, ಎಲ್ಲರಿಗೂ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.